ಕುಕ್ಕೆ ಸುಬ್ರಹ್ಮಣ್ಯಕ್ಕ ಹೋಗ್ಬೇಕಂತ ಪ್ಲಾನ್ ಮಾಡತ್ತೀರಿ? ಜಸ್ಟ್ 700 ರೂಪಾಯಿ ಒಳಗ ಹೋಗಿ ಬರ್ಬೋದು. ವಿತ್ ಸ್ಲೀಪರ್ ಕೋಚ್ ಒಳಗ ಹೆಂಗಂತ ಫುಲ್ ವಿಡಿಯೋ ನೋಡ್ರಿ. ದೇವಸ್ಥಾನದ ಇತಿಹಾಸ ಮತ್ತ ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ಬೇಕನ್ನೋದನ್ನ ಈ ವಿಡಿಯೋ ಒಳಗ ನೋಡ್ಕೊಂಡ್ ಬರೋಣ ಬರ್ರಿ. ನಾವ ಹುಬ್ಳಿಯಿಂದ ಟ್ರೈನ್ ಬುಕ್ ಮಾಡಿದ್ವಿ, ಸ್ಲೀಪರ್ ಕೋಚ್. ಹುಬ್ಳಿ ಟು ಕುಕ್ಕೆಗ 325 ರೂಪಾಯಿ ಆಗ್ತೈತಿ. ಈ ಟ್ರೈನ್ ಡೈಲಿ ಹೋಗ್ತೈತಿ. ವಿಜಯಪುರ್ ಟು ಮಂಗಳೂರು ಹೋಗೋವಂತ ಈ ಟ್ರೈನ್ ಮಧ್ಯಾಹ್ನ ವಿಜಯಪುರ್ನ 3 ಗಂಟೆ ಬಿಟ್ಟ ಹುಬ್ಳಿಗೆ ಬರಾಕ 9:25 ಆಗ್ತೈತಿ. ಟ್ರೈನ್ ವಾಯಾ ಹಾಸನ ಸಕಲೇಶ್ಪುರ ಮೇಲಿಂದ ಹೋಗ್ತೈತಿ. ಬೆಳಗ್ಗೆ ಸಕಲೇಶ್ಪುರದ ವ್ಯೂ ನೋಡಾಕ ಒಂಥರ ಖುಷಿ ಅನಿಸ್ತೈತಿ. ಈ ಟ್ರೈನ್ ಮುಂಜಾನೆ 7:30ಕ್ಕ ಕುಕ್ಕೆ ರೋಡ್ ಸ್ಟಾಪ್ ತಲುಪ್ತೈತಿ. ರಶ್ ಐತಿ ಕುಕ್ಕೆ ಅನ್ನೋದು. ಸುಬ್ರಹ್ಮಣ್ಯ ರೋಡಿಂದ ದೇವಸ್ಥಾನ 12 ಕಿಲೋಮೀಟರ್ ಆಗ್ತೈತಿ. ನೀವೇನಾರ ಅಲ್ಲಿ ಸ್ಟೇಷನ್ ಹತ್ರ ಓನ್ ಟ್ಯಾಕ್ಸಿ ಅಥವಾ ಏನ ವೆಹಿಕಲ್ಸ್ ಇರ್ತಾವೆ, ಆ ಗಾಡಿ ಏನಾರು ಮಾಡ್ತೀರಂದ್ರೆ ಪರ್ ಪರ್ಸನ್ 60-100 ಈ ಥರ ತೊಗೊಂತಾರೆ. ಇಲ್ಲ ಅಂತಂದ್ರೆ ನಾವೀಗ ಒಂದು ರೋಡ್ ಹೊಂಟೇವಿ. ಸ್ಟೇಷನಿಂದ ಸ್ಟೇಟ್ ಒಂದು ರೋಡ್ ಐತಿ. ಈ ರೋಡಿಂದ ನೀವು ಸ್ಟೇಟ್ ಹೋದ್ರೆ ಅಲ್ಲಿ ಪ್ರೈವೇಟ್ ಬಸ್ಸಸ್ ಮತ್ತು ಗೌರ್ಮೆಂಟ್ ಬಸ್ಸಸ್ ಅವೈಲೇಬಲ್ ಅದಾವೆ. ಅಲ್ಲಿಂದ ನೀವು ಕುಕ್ಕೆಗೆ ಆರಾಮಾಗಿ ಹೋಗ್ಬೋದು. ನಾವು ರೈಲ್ವೆ ಸ್ಟೇಷನಿಂದ ಕುಕ್ಕೆಗ ಗೌರ್ಮೆಂಟ್ ಬಸ್ಸಿಂದ ಹೋದ್ವಿ. ಟಿಕೆಟ್ ಚಾರ್ಜ್ 33 ರೂಪಾಯಿ ಐತಿ. ಬಸ್ ಸ್ಟಾಪ್ ಇಂದ ದೇವಸ್ಥಾನಕ್ಕೆ ಹತ್ರ ಆಗ್ತೈತಿ. ನಾವು ಬೈವಾಕ ನಡ್ಕೊಂಡು ಹೋಗ್ಬೋದು. ಮತ್ತು ಕುಮಾರಧಾರ ನದಿಗ ಬಸ್ ಸ್ಟಾಪ್ ಆಗ್ತೈತಿ. ಅಲ್ಲೇ ನಾವು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೂ ಹೋಗ್ಬೋದು. ಇಲ್ಲ ಅಂತಂದ್ರೆ ದೇವಸ್ಥಾನದ ಹತ್ರನ ಫ್ರೆಶ್ ಅಪ್ ಆಗಾಕ ರೂಮ್ ಅದಾವ, ಅಲ್ಲಿ ನಾವು ದುಡ್ಡು ಕೊಟ್ಟು ಸ್ನಾನ ಮಾಡ್ಕೋಬೋದು. ನೀವೇನಾರ ಕುಮಾರಧಾರ ನದಿ ಒಳಗೆ ಸ್ನಾನ ಮಾಡ್ಬೇಕಂತಂದ್ರೆ ಈ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರ ಆಗ್ತೈತಿ. ಅಲ್ಲಿಯೂ ಸ್ನಾನ ಮಾಡ್ಕೊಂಡು ಬರ್ಬೋದು. ಇಲ್ಲಪ್ಪ ಅಂತಂದ್ರೆ ಈ ದೇವಸ್ಥಾನ ಹತ್ತಿರ ಫ್ರೆಶ್ ಅಪ್ ಆಗ್ತೇನೆ ಅಂತಂದ್ರೆ ಈ ಥರ ನಿಮಗೆ ಇಲ್ಲಿ ಫ್ರೆಶ್ ಅಪ್ ರೂಮ್ ಅಲ್ಲ, ಫ್ರೆಶ್ ಅಪ್ ಆಗಕ್ಕಂತೇಳಿ ಶೌಚಾಲಯ ಅದಾವೆ. 20 ರೂಪೀಸ್ಗೆ ಕೋಲ್ಡ್ ವಾಟರ್, 40 ರೂಪೀಸ್ ಕೊಟ್ರೆ ಹಾಟ್ ವಾಟರ್ ಸಿಗ್ತೈತಿ. ಇಲ್ಲಿಂದ ಜಸ್ಟ್ ದೇವಸ್ಥಾನಕ್ಕೂ ನಿಯರ್ ಆಗ್ತೈತಿ. ಇಲ್ಲಿಂದ ನೀವು ಸ್ನಾನ ಮಾಡ್ಕೊಂಡು ಬೇಕಾದ್ರೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ನೀವು ದರ್ಶನ ಮಾಡ್ಕೊಂಡು ಮೂಲ ದೇವಸ್ಥಾನ ಅದು, ಅಲ್ಲಿ ದರ್ಶನ ಮಾಡ್ಕೊಂಡು ಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೋದು. ಬಾಟಲ್ಸ್ ಇಡಕ್ಕೆ ಎಷ್ಟು ಮಾಡಿ ಬಾಟಲ್ ಹಾಕಕ್ಕೆ ವೇಸ್ಟ್ ಬಾಟಲ್ಸ್ ಡಸ್ಟ್ಬಿನ್ ಇದು. ಮತ್ತು ಇಲ್ಲೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಇರೋ ದರ್ಪಣ ತೀರ್ಥ ನದಿಯೊಳಗೆ ಮತ್ತು ಕೈಕಾಲು ಮುಖ ತೊಳ್ಕೊಂಡ ದರ್ಶನಕ್ಕೆ ಹೋದ್ವಿ. ಈ ದೇವಸ್ಥಾನದೊಳಗ ಯಾವುದೇ ರೀತಿ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋಕೆ ಅಲೋವ್ ಇಲ್ಲ. ಗರ್ಭಗುಡಿಯೊಳಗಿರುವಂಥ ಹುತ್ತ ನೋಡಾಕ ಒಂಥರ ಕಣ್ಣಿಂಗ ಆನಂದ. ಮತ್ತು ಗರ್ಭಗುಡಿಯೊಳಗೆ ಯಾವುದೇ ಥರ ಲೈಟ್ಸ್ ಆಗಲಿ ಏನೂ ಹಾಕಿಲ್ಲ. ಬರೇ ದೀಪದ ಬೆಳಕೊಳಗ ನಾವು ಆ ಹುತ್ತನ ನೋಡಾತಿದ್ರ ಮೈ ರೋಮಾಂಚನ ಆಗ್ತೈತಿ. ಹರಕೆ ಕಟ್ಕೊಂಡಾರ ಇಲ್ಲಿ ಈ ಥರ ಕಲ್ ಮೇಲೆ ಕಾಲಿಟ್ಟ ಅವ್ರ ಹರಕೆ ಏನೈತೆ ಅದನ್ನು ಈಡೇರಿದ ಮೇಲೆ ಇಲ್ಲಿ ಬಂದು ಕಟ್ತಾರಂತ ನಂಬಿಕೆ. ಈಗ ನಾವು ಬಂದಿರೋಂಥದ್ದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕೊಳಗ ಇರುವಂತ ಅತ್ಯಂತ ಶಕ್ತಿಶಾಲಿ ದೇವಸ್ಥಾನದಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನನೂ ಒಂದು. ಮೊದಲಿಗ ಇದನ್ನ ಕುಕ್ಷೆ ಅಂತ ಕರಿತಾ ಇದ್ರ, ಅದಾದ ನಂತರ ಈಗ ಕುಕ್ಕೆ ಆಗಿ ಬದಲಾಗೈತಿ. ನೆಕ್ಸ್ಟ್ ನಾವ್ ಇಲ್ಲಿಂದ ಹೊಂಟ್ವಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಇದು. ಇಲ್ಲಿ ಚಪ್ಪಲಿ ಬಿಟ್ಟು ಆ ಕಡೆ ಸೈಡಲ್ಲಿ ಲಗೇಜ್ ರೂಮ್ ಐತಿ. ಫ್ರೀಯಾಗಿ ಲಗೇಜ್ ರೂಮು, ಫ್ರೀಯಾಗಿ ಚಪ್ಪಲಿ ಇಡೋ ಸ್ಟ್ಯಾಂಡು. ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಂಗನ ನಮಗ ನರಸಿಂಹ ದೇವರದ ಒಂದು ಫಲಕ ಕಾಣಿಸ್ತೈತಿ. ಅಭೇದ್ಯ ನರಸಿಂಹ ಸಂಪುಟ ಅಂದ್ರ ಒಡೆದು ಹೋಗದ ನರಸಿಂಹ ದೇವ್ರದ ಪೆಟ್ಟಿಗೆ ಒಂದ ಈ ದೇವಸ್ಥಾನದೊಳಗ ಐತಿ.
ಸುಮಾರು 100 ವರ್ಷ ಪುರಾತನವಾದ ಈ ಪೆಟ್ಟಿಗೆ ಒಳಗ ನರಸಿಂಹ ದೇವರ ಶಕ್ತಿಯನ್ನ ಅಡಗಿಸಿಡಲಾಗಿತ್ತು. ಈ ಪೆಟ್ಟಿಗೆ ಇತಿಹಾಸ ತಿಳಿಬೇಕಂತಂದ್ರ ಮಧ್ವಾಚಾರ್ಯರು ಹಿಮಾಲಯಕ್ಕೆ ತೆರಳಿ ವ್ಯಾಸ ಮಹರ್ಷಿಗಳನ್ನ ಭೇಟಿ ಮಾಡ್ತಾರ. ಆಗ ವ್ಯಾಸರ ಮಧ್ವಾಚಾರ್ಯರಿಗ 8 ವ್ಯಾಸ ಮುಷ್ಟಕಿಗಳನ್ನ ಅಥವಾ ಸಾಲಿಗ್ರಾಮಗಳನ್ನು ಮತ್ತು ಶಕ್ತಿಯುತ ನರಸಿಂಹ ಶಿಲೆಯನ್ನ ನೀಡಿ ಇದನ್ನ ಭಾರತದ ಅತ್ಯಂತ ಶಕ್ತಿಯುಳ್ಳ ಪ್ರದೇಶದಲ್ಲಿ ಸ್ಥಾಪಿಸು ಎಂದು ಹೇಳ್ತಾರೆ. ಅದರಲ್ಲಿ 6 ಸಾಲಿಗ್ರಾಮಗಳನ್ನು ಮತ್ತು ನರಸಿಂಹ ಶಿಲೆಯನ್ನು ಮಧ್ವಾಚಾರ್ಯರು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಒಂದು ಭದ್ರವಾದ ಪೆಟ್ಟಿಗೆಯಲ್ಲಿ ಹಾಕಿ ಇದನ್ನ ಹೀಗೆ ಪೂಜಿಸಿ ಯಾರು ಮುಟ್ಟಬಾರದು ಎಂದು ಆದೇಶಿಸುತ್ತಾರೆ. ಈ ಪೆಟ್ಟಿಗೆಯನ್ನ ಪೀಠಾಧಿಪತಿಗಳಾದಂತಹ ಮಹಾನ್ ಗುರುಗಳಿಗ ಅಂದ್ರ ವಿಶ್ವತೀರ್ಥರಿಗ ಹಸ್ತಾಂತರಿಸ್ತಾರ. ಈಗ್ಲೂ ನಾವ ಈ ಸಾಲಿಗ್ರಾಮವನ್ನ ಕ್ಷೇತ್ರದಲ್ಲಿ ಕಾಣಬಹುದು. ಈ ಸಾಲಿಗ್ರಾಮ ನೋಡಾಕ ಬಹಳ ಅದ್ಭುತವಾಗೈತಿ ಮತ್ತ ಹಂಗ ಬಹಳ ದೊಡ್ಡದಾಗಿನೂ ಐತಿ. ದೇವಸ್ಥಾನದ ಗರ್ಭಗುಡಿಯೊಳಗ ಸುಬ್ರಹ್ಮಣ್ಯ ನೆಲೆ ನಿಂತಾನ. ಗರ್ಭಗುಡಿಯೊಳಗ ಯಾರಿಗೂ ಬಿಡಲ್ಲ, ದೂರದಿಂದನ ನಾವ ಸ್ವಾಮಿ ದರ್ಶನ ಮಾಡ್ಕೋಬೇಕು. ದೇವಸ್ಥಾನದ ಹೊರಗಡೆ ಬೃಹತ್ ಬೆಳ್ಳಿ ಗರುಡ ಸ್ತಂಭನ ನಾವ ನೋಡಬಹುದು. ಮೂಲ ವಿಗ್ರಹ ಯಾವ ತರ ಐತಿ ಅಂದ್ರ ಶಿವಲಿಂಗದ ಮೇಲೆ ಆದಿಶೇಷ ಅದಾನ, ಅವನ ಮೇಲೆ ವಾಸುಕಿ, ಅವನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿನ ನಾವ ನೋಡಬಹುದು. ಸುಬ್ರಹ್ಮಣ್ಯ ಸ್ವಾಮಿ ಮೂಲ ಮೂರ್ತಿ ಒಂದು ಗುಹೆಯೊಳಗಿರೋ ತರ ಐತಿ. ಗುಹೆ ಅಂದ್ರ ಸಂಸ್ಕೃತದೊಳಗ ಕುಕ್ಷಿ ಅಂತಂದ ಅರ್ಥ. ಇದನ್ನ ಈಗೀಗ ನಾವ ಕುಕ್ಕೆ ಅಂತಂದ ಬದಲಾಯಿಸ್ಕೊಂಡಿವಿ. ವಾಸುಕಿ ಈಗ್ಲೂ ಕೂಡ ವಿಷ ಗಾಳಿಯ ಉಸಿರನ್ನ ಹೊರಗ್ ಬಿಡ್ತಾನ. ಅದಕ್ಕಾಗಿ ಆ ಗುಹೆಯೊಳಗ ತುಂಬಾ ವಿಷದ ಜ್ವಾಲೆ ತುಂಬಿರ್ತೈತಿ. ಈ ಗಾಳಿನ ನಾವ ಜನಸಾಮಾನ್ಯರ ತಗೋಬಾರ್ದ. ತಗೊಂಡ್ರೆ ಏನಾರ ಹೆಚ್ಚು ಕಮ್ಮಿ ಆಗ್ತಿತ್ತಂತನ ಗರ್ಭಗುಡಿಯೊಳಗ ಯಾರಿಗೂ ಪ್ರವೇಶ ಇಲ್ಲ. ಈ ವಿಷ ಗಾಳಿಯನ್ನ ತಡೆ ಹಿಡ್ಯಾಕಂತನ ಗುಡಿ ಹೊರಗ ಗರುಡ ಸ್ತಂಭನ ಸ್ಥಾಪನೆ ಮಾಡ್ಯಾರ. ನಾಷ್ಟ ಇರ್ತೈತಿ. ನಾಷ್ಟ ಟೈಮಿಂಗ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ, ಆಮೇಲೆ ಮಧ್ಯಾಹ್ನ ಊಟ 12 ಗಂಟೆಯಿಂದ 2:30 ತನಕ ಇರ್ತೈತಿ. ರಾತ್ರಿ ಊಟ 8 ಗಂಟೆಯಿಂದ 9 ತನಕ. ನಡಿ ಮಾಡ್ತೀನಿ ಚಲೋ. ಎಲ್ಲ ಅಡುಗೆ ಎಲ್ಲನೂ ಕೊಬ್ಬರಿನಿಂದ ಮಾಡಿರ್ತಾರೆ. ಕುಕ್ಕೆದಾಗ ನಾವ ಮತ್ತ ನೋಡೋ ಅಂತ ಪ್ಲೇಸ್ ಅಂತಂದ್ರ ಬಿಲಾದ್ವಾರ ಅಂತ. ಇದ ದೇವಸ್ಥಾನದಿಂದ ಬರೀ 500 ಮೀಟರ್ ಆಗ್ತೈತಿ. ಈ ಬಿಲಾದ್ವಾರನ ನಾವು ನೋಡ್ಬೋದು. ಇದ್ರ ಒಳಗಡೆನೂ ಯಾರಿಗೂ ಪ್ರವೇಶ ಇಲ್ಲ. ಕುಕ್ಕೆ ನೋಡ್ಕೊಂಡ್ಮೇಲೆ ಜಸ್ಟ್ 40 ಕಿಲೋಮೀಟರ್ ದೂರದಾಗಿರುವಂತ ಸೌತಡ್ಕ ಗಣಪತಿಗ ಹೋಗಬಹುದು. ನೆಕ್ಸ್ಟ್ ಅಲ್ಲಿಂದ 17 ಕಿಲೋಮೀಟರ್ದಾಗ ನಮಗ ಧರ್ಮಸ್ಥಳ ಸಿಗ್ತೈತಿ. ಧರ್ಮಸ್ಥಳ ನೋಡ್ಕೊಂಡ ಸಾಯಂಕಾಲ ಇರೋಂಥ ಟ್ರೈನ್ಗ ನಾವ ವಾಪಸ್ ಬರ್ಬೋದು. ನೀವ ಬಂದಿರೋ ಟ್ರೈನ್ಗ ಹೋಗ್ಬೇಕಂತಂದ್ರ ಕುಕ್ಕೆಯಿಂದ ಇದು ಸಾಯಂಕಾಲ 7 ಗಂಟೆಗೆ ಐತಿ. ಇಲ್ಲ ನಾವು ವಸ್ತಿ ಉಳ್ಕೋತೀವಿ ಅಂತಂದ್ರೂ ದೇವಸ್ಥಾನದಾಗ ಯಾತ್ರಿ ನಿವಾಸ ಅದಾವ, ಕಡಿಮೆ ಬೆಲೆದೊಳಗ ಸಿಗ್ತಾವ. ನಾನು ಕುಕ್ಕೆಗೆ ಬಂದು ಹೋಗಿ ಭಾಳ ವರ್ಷ ಆತ. ಭಾಳ ಅಂದ್ರ 4th 5th ಇದ್ದೇನೋ ಅವಾಗ ಬಂದಿದ್ದ. ಬಟ್ ಏನು ನೆನಪಿದ್ದಿದ್ದಿಲ್ಲ ನನಗೆ. ಈಗ ಬಂದೆ ಅಲ್ಲ, ಬಂದ ದೇವ್ರ ದರ್ಶನ ಮಾಡಿದಾಗ ಗುಹೆಯೊಳಗ ಸುಬ್ರಹ್ಮಣ್ಯ ನೋಡಿದಾಗ ನಂಗೊಂಥರ ಮೈ ಜುಮ್ ಅನ್ನಿಸ್ತು. ಭಾಳ ವರ್ಷದ ಮೇಲೆ ನೋಡಿದೆ. ಇಲ್ಲಿರುವಂಥದ್ದು ಇದು ಪ್ರಸಾದ ನಿಲಯ. ನಿಮ್ಗೆ ಆಗಲೇ ನಾನು ತೋರಿಸಿದ್ನಲ್ಲ ಪ್ರಸಾದಕ್ಕೆ ಹೋಗಿದ್ದೆ, ಅದು ಪ್ರಸಾದ ನಿಲಯ. ಇದು ಮೇನ್ ಗೋಪುರ ಐತಲ್ಲ, ಗೋಪುರದ ಬಾಜುದೊಳಗೆ ಐತಿ. ದೇವಸ್ಥಾನದಾಗ ರಶ್ ಇರಲಿಲ್ಲ. ಅದಕ್ಕೊಂದು 5 ನಿಮಿಷನಾಗ ನಮ್ದು ದರ್ಶನ ಆಯ್ತು. ದರ್ಶನ ಮಾಡ್ಕೊಂಡು ಈಗ ಜಸ್ಟ್ ಹೊರಗೆ ಬಂದ್ವಿ. ಇಲ್ಲಿಂದ ಸೌತಡ್ಕ ಗಣಪತಿಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಹೊರಗಡೆ ಆಟೋ ಅಥವಾ ಏನಾರ ಇವು ಸ್ಪೆಷಲ್ ಗಾಡಿ ಏನಾರು ಇತ್ತಂದ್ರೆ ಅದ್ರ ಮೂಲಕ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ನೋಡ್ಬೇಕು, ಅಲ್ಲಿಂದ ಧರ್ಮಸ್ಥಳ ಪ್ಲ್ಯಾನ್ ಐತಿ. ಏನೋ ಗೊತ್ತಿಲ್ಲ, ಇವತ್ತು ದೇವಸ್ಥಾನ ಅಷ್ಟೇನು ರಶ್ ಇಲ್ಲ. ಒಳಗಡೆ ಹೋಮ ಹವನ ಅವೆಲ್ಲ ಇದ್ವು. ಆದ್ರೆ ದರ್ಶನಕ್ಕೆ ಅಷ್ಟೇನು ಲೈನ್ ಇಲ್ಲ. ಒಂದು 5 ನಿಮಿಷ ಅಷ್ಟೊತ್ತಿಗೆ ನಮ್ಗೆ ದರ್ಶನ ಆಯ್ತು. ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆಗೆ ಆಗುವಾಗ ಬಳಸುವಂಥ ತೇರಿದು. ಬನ್ನಾಳ ದೇವಸ್ಥಾನದ ಹಿಂದಿರುವಂಥದ್ದು ಕುಮಾರ ಪರ್ವತ. ನಾವ
ನೆಕ್ಸ್ಟ್ ಸೌತಾಡ್ಕ ಗಣಪತಿ ಮುಗಿಸ್ಕೊಂಡ ನೆಕ್ಸ್ಟ್ ಪ್ಲೇಸ್ಗೆ ಹೋದ್ವಿ. ಅದನ್ನ ನೆಕ್ಸ್ಟ್ ವಿಡಿಯೋದಾಗ ನೋಡೋಣಂತ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ಧನ್ಯವಾದ. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ.